ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಇನ್ನೂ ಕೂಡ ಮುಂದುವರೆದಿದೆ. ಎನ್ಎಸ್ಜಿ, ಎನ್ಡಿಆರ್ಎಫ್, ವಾಯುಪಡೆ ಹಾಗೂ ಎಫ್ಎಸ್ಎಲ್ ತಂಡ ಸೇರಿದಂತೆ ವಿವಿಧ ತಂಡಗಳು ಇಲ್ಲೇ ಬೀಡು ಬಿಟ್ಟಿವೆ. ಒಂದ್ ಕಡೆ ತೆರವು ಕಾರ್ಯಾಚರಣೆ, ಅದೇ ಜಾಗದಲ್ಲಿ ಪರಿಶೀಲನೆಯೂ ಕೂಡ ನಡೀತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿ, ಎಎಐಬಿ, ಡಿಜಿಸಿಎ ಮತ್ತು ಸಿಐಎಸ್ಎಫ್ ತಂಡಗಳಿಂದ ಪರಿಶೀಲನೆ ನಡೀತಾ ಇರೋದು. ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ತಂಡವೂ ಅಲ್ಲೇ ಬೀಡ್ಬಿಟ್ಟಿದೆ. ಇನ್ನು ಎನ್ಎಸ್ಜಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಅಲ್ಲೇ ಇದ್ದಾರೆ. ಎಎಐಬಿ ಅಂತ ಬಂದಾಗ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಈ ತಂಡವೂ ಕೂಡ ಅಲ್ಲಿಯೇ ಇರುವಂಥದ್ದು. ಹೀಗೆ ಸಿಐಎಸ್ಎಫ್ ಅಂತ ಬಂದಾಗ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಎಲ್ಲ ತಂಡಗಳು ಕೂಡ ಅಲ್ಲೇ ಬೀಡು ಬಿಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಇನ್ನೂ ಕೂಡ ಈ ದೊಡ್ಡ ವಿಮಾನ ದುರಂತಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೀಗಾಗಿರ್ಬೋದು ಸಾಧ್ಯತೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಬಿಟ್ಟರೆ ನಿಜಕ್ಕೂ ಅಲ್ಲಿ ಆದಂಥ ಲೋಪ ಏನು, ಟೆಕ್ನಿಕಲ್ ಎರರ್ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂದರೂ ಕೂಡ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗಬೇಕಲ್ಲ. 241 ಮಂದಿ ಪ್ರಯಾಣಿಕರು ಅದರಲ್ಲಿ ಇದ್ದಂಥವರು ಸಾವನ್ನಪ್ಪಿರೋದು. ಹಾಗಾಗಿ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷ್ಯಗಳು ಸಿಗಬಹುದು ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ, ಇನ್ನೊಂದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅದೇ ರೀತಿಯಾಗಿ DVRನ್ನು ಕೂಡ FSLಗೆ ಕಳುಹಿಸಿ ಕೊಡಲಾಗಿದೆ. ಇನ್ನು ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುವಂಥ ರೆಕಾರ್ಡ್ ಡೇಟಾ ಏನಿದೆ ಅದು ಕೂಡ ರಿಟ್ರೀವ್ ಆಗಬೇಕಿದೆ. ಇವೆಲ್ಲ ಕಾರ್ಯಗಳು ಕೂಡ ಈಗಾಗಲೇ ಚುರುಕು ಪಡ್ಕೊಂಡು ನಡೀತಾ ಇರೋದು. ಸದ್ಯ ಅಲ್ಲಿನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ದೊಡ್ಡ ವಿಮಾನ, 2,20,000 ಲೀಟರ್ ಫ್ಯೂಯಲ್ ಹೊತ್ತು ಹೋಯ್ತಾ ಇದ್ದಂಥ ವಿಮಾನ ಏನಿದೆ ದಿಢೀರಂತ ಕುಸಿತ ಆಯಿತು. 675 ಅಡಿಗಿಂತ ಮೇಲೆ ಹಾರಾಟ ನಡೆಸೋದಕ್ಕೆ ಆಗಲಿಲ್ಲ. ಕಾರಣ ಏನು, 2 ಎಂಜಿನ್ಗಳು ಫೇಲ್ಯೂರ್ ಆಗೋದಕ್ಕೆ ರೀಸನ್ ಏನು, ಇದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಸದ್ಯ ತನಿಖಾ ತಂಡಗಳಿರ್ಬೋದು, ಮಾಹಿತಿ ಕಲೆ ಹಾಕುವಂಥ ತಂಡಗಳು ಎಲ್ಲರೂ ಕೂಡ ಅಲ್ಲೇ ಬೀಡ್ಬಿಟ್ಟು ಪರಿಶೀಲನೆ ನಡೀತಾ ಇದೆ. ಮತ್ತೊಂದು ಕಡೆ ಅದನ್ನ ತೆರವುಗೊಳಿಸುವಂಥ ಕಾರ್ಯವೂ ಕೂಡ ನಡೀತಾ ಇದೆ.